ಇನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಅನ್ಯಾಯವಾಗಿದೆ. ಇದು ಟಿವಿ 9ಗೆ ಎಂಎಲ್ಸಿ ನಜೀರ್ ಅಹಮದ್ ಅವರ ಹೇಳಿಕೆ. ಎರಡು ಜಿಲ್ಲೆಗಳನ್ನ ಯಾಕೆ ಕಡೆಗಣಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಈ ಎರಡೂ ಜಿಲ್ಲೆಗಳಿಗೆ ಯಾವುದೇ ರೀತಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಬಗ್ಗೆ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ ನಜೀರ್ ಅಹಮದ್ ಅವರು. ಇಂದು ಸಭೆ ಮಾಡಿ ಮುಂದಿನ ತೀರ್ಮಾನ ಮಾಡ್ತೀವಿ. ಹೈಕಮಾಂಡ್ ರಾಜ್ಯದ ನಾಯಕರ ಜೊತೆ ಮಾತನಾಡ್ತೀವಿ. ರಾಜೀನಾಮೆ ಕೊಡ್ತೀನಿ ಅನ್ನುವವರನ್ನ ಸಮಾಧಾನ ಮಾಡ್ತೀವಿ. ಚೀಫ್ ವಿಪ್ ಸೇರಿ ಇತರೆ ಹುದ್ದೆ ಆದ್ರೂ ಕೊಡಬೇಕು, ಆಗ ಸಚಿವ ಸ್ಥಾನ ವಂಚಿತರಿಗೆ ಸಮಾಧಾನ ಆಗಬಹುದು ಅಂತ ನಜೀರ್ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಮೋದ್ ನಜೀರ್ ಅಹಮದ್ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಜೊತೆಗೆ ಪರಿಷತ್ನ ಸದಸ್ಯರಾಗಿರುವಂತಹ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕರಾಗಿರುವಂತಹ ನಜೀರ್ ಅಹಮದ್ ಅವರು ಜಾಯ್ನ್ ಆಗ್ತಿದ್ದಾರೆ. ನಜೀರ್ ಅಹಮದ್ ಅವರು ಮೊದಲನೇದಾಗಿ ಕೋಲಾರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಹಿಂದೆ ಜನತಾದಳ ಕಾಲದಿಂದಲೂ ಕೂಡ ಕೋಲಾರದವರಿಗೆ ರೆಪ್ರೆಸೆಂಟೇಷನ್ಸ್ ಅಥವಾ ಈ ಮಂತ್ರಿಮಂಡಲದ ಸ್ಥಾನ ಸಿಗೋ ತೀರಾ ಕಡಿಮೆನೇ ಅನ್ನುವಂಥ ಮಾತುಗಳು ಕೇಳ್ಬರ್ತಾ ಇತ್ತು. ಕಳೆದ ಬಾರಿ ಬಹುಶಃ ರಮೇಶ್ ಕುಮಾರ್ ಆದ್ಮೇಲೆ ಯಾರು ಕೂಡ ಸರಿಯಾದ ರೀತಿಯಲ್ಲಿ ನಿಮ್ಮದೇ ಜಿಲ್ಲೆಯ ಮಂತ್ರಿಗಳು ಯಾರೂ ಆಗಿರಲಿಲ್ಲ. ಈಗ ಮತ್ತೆ ಕೈ ತಪ್ಪಿರೋ ಬಗ್ಗೆ ಏನು ಹೇಳ್ತೀರಿ ಸರ್? ಈ ಸತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ನಾವು ನಂಬಿದ್ದೀವಿ. ಕಾರಣ ಕೋಲಾರ ಜಿಲ್ಲೆನಿಂದ 4 ಜನ ಶಾಸಕರು ಗೆದ್ದಿದ್ದಾರೆ. 6 ಕ್ಷೇತ್ರದಲ್ಲಿ 4 ಜನ ಗೆದ್ದಿದ್ದಾರೆ. ಎಲ್ಲ ಸೇರಿ ಹೋಗಿ ಹೈಕಮಾಂಡ್ ಅವ್ರ ಜೊತೆಗೆ ನಾವು MLCಗಳು ಸಹ ಇದ್ದಾರೆ, ಅನಿಲ್ ಕುಮಾರ್, ನಾವೆಲ್ಲ ಹೋಗಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಈ ಸತಿ ಕೋಲಾರ್ಗೆ ಸಾಕಷ್ಟು ವರ್ಷಗಳಿಂದ ಅವಕಾಶ ಸಿಕ್ಕಿಲ್ಲ. ರಮೇಶ್ ಕುಮಾರ್ ಆದಮೇಲೆ ಮತ್ತೆ ಯಾರೂ ಆಗಿಲ್ಲ. ಅದಕ್ಕಿಂತನೂ ಸಹ ಅವಕಾಶಗಳು ಸಿಗದೆ ಇರೋದ್ರಿಂದ ಈ ಸತಿ ಕೋಲಾರಕ್ಕೆ ನೀವು ಕೋಲಾರಲ್ಲಿ ಯಾರಿಗಾದ್ರು ಕೊಡಿ, ಎಲ್ಲ ಸೇರಿ ಯಾರಿಗಾದ್ರು ಕೊಡ್ರಿ ಅಂತ ಹೇಳ್ಬಿಟ್ಟು ಹೋಗಿ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು. ಸುರ್ಜೇವಾಲಾಗೂ ಹೇಳಿದ್ದಾಯಿತು, AICC ಪ್ರೆಸಿಡೆಂಟ್ಗೂ ಹೇಳಿದರು, ಮತ್ತು CMಗೂ ಹೇಳಿದರು, ex-CMಗೂ ಹೇಳಿದಾಗ ಒಂದು ನಂಬಿಕೆ ಇತ್ತು, ಇಲ್ಲ ಈ ಸತಿ ಮಾಡ್ತಾರಪ್ಪ ಅಂಥೇಳಿ. ಚರ್ಚೆಯಲ್ಲೂ ಇತ್ತು, ಇಲ್ಲ ಈ ಸತಿ ಮಾಡ್ತಾರೆ ಅಂಥೇಳಿ. ಬಟ್ ಲಿಸ್ಟ್ ಬಂದಾಗ ನಿಜವಾಗ್ಲೂ ಭಾರಿ ದುಃಖ ಆಯಿತು. ಪ್ಲಸ್ಸು ಅಲ್ಲಿರ್ತಕ್ಕಂಥ ನಮ್ಮ ಜನಾಂಗಕ್ಕೆ ನಾವು ಏನು ಉತ್ತರ ಕೊಡೋದು? ಈಗ ನೀವು ಚಿಕ್ಕಬಳ್ಳಾಪುರಗೂ ಇಲ್ಲ, ಕೋಲಾರ್ಗೂ ಇಲ್ಲ ಅಂದರೆ ಏನು ಸಂದೇಶ ಕೊಡ್ತಾ ಇದ್ದೀರಿ? ಯಾಕೆ ಇಲ್ಲಿ ನಾವು ಕೋಲಾರ ಚಿಕ್ಕಬಳ್ಳಾಪುರ 2 ಜಿಲ್ಲೆ ಸೇರಿಸಿ ಆಲ್ರೆಡಿ ನಾವು 7 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, MLCಗಳಿದ್ದಾರೆ. ನೀವು ಇಷ್ಟೆಲ್ಲ ಇಟ್ಕೊಂಡು ನೀವು ಮಾಡದೇ ಇರೋದು ಇದನ್ನು ಈಗ ನೀವು ಯಾವ ರೀತಿ ಸುಧಾರಣೆ ಮಾಡ್ತೀರಿ? ಯಾವ ರೀತಿ ಇದಕ್ಕೆ ಈ ಒಂದು ಸಮಸ್ಯೆ ಇವತ್ತಿನ ದಿವಸ ಬಂದಿರತಕ್ಕಂಥದ್ದು ಯಾವ ರೀತಿ ಇದನ್ನು ನಿಭಾಯಿಸಲಿಕ್ಕೆ ಯಾವ ರೀತಿ ನೀವು ತೀರ್ಮಾನ ಮಾಡ್ತೀರಿ? ಕೋಲಾರಕ್ಕೆ ಯಾವ ಕಾರಣ ಕೊಟ್ಟಿಲ್ಲ ಅಂತ ಏನಾದ್ರು ಕೇಳಿದ್ರ ನೀವು? ಏನು ಕಾರಣಕ್ಕೋಸ್ಕರ ಮಿಸ್ ಆಯಿತು ಅನ್ಸುತ್ತೆ? ಎಲ್ಲ ಶಾಸಕರು ಮತ್ತು ನಮ್ಮ ಲೋಕಲ್ ಮುಖಂಡರುಗಳೆಲ್ಲ ಸೇರ್ತಾ ಇದ್ದೀವಿ. ಸೇರಿಬಿಟ್ಟು ಅಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಹೋಗಿ ನಾವು ಮುಖ್ಯಮಂತ್ರಿಗಳಿಗಾಗ್ಬೋದು, ಮಾಜಿ ಮುಖ್ಯಮಂತ್ರಿಗಳಿಗಾಗಿರ್ಬೋದು, ಸುರ್ಜೇವಾಲಾಗಿ ಆಗಿರ್ಬೋದು, ಅಲ್ಲಿ ಹೋಗ್ಬಿಟ್ಟು ಯಾತಕ್ಕಾಗಿ ಈ ರೀತಿ ನೀವು ನೆಗ್ಲೆಕ್ಟ್ ಮಾಡಿದ್ರಿ, ಯಾತಕ್ಕಾಗಿ ಈ ರೀತಿ ನೀವು ತೀರ್ಮಾನಕ್ಕೆ ಬಂದ್ರಿ, ಯಾಕೆ ನಮ್ಮಲ್ಲಿ ಅರ್ಹತೆ ಇಲ್ವಾ, ಯಾಕೆ ನಮ್ಮಲ್ಲಿ ಇಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ಗೆ ಒಂದು ಸಪೋರ್ಟ್ ಇರ್ತಕ್ಕಂಥ ಜಿಲ್ಲೆಗಳು ಅದು. 7-8 ಸತಿ MP ಗಳು ಎಲೆಕ್ಟ್ ಆಗಿದ್ದಾರೆ ಅಲ್ಲಿಂದ. ಕಾಂಗ್ರೆಸ್ MP ಗಳು ಸತತವಾಗಿ 7-8 ಸತಿ ಕಾಂಗ್ರೆಸ್ MP ಗಳು ಎಲೆಕ್ಟ್ ಆಗಿದ್ದಾರೆ. ಅಂಥ ಜಿಲ್ಲೆಗೆ ತಾವು ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ ಅಂಥೇಳಿ ನಾವು ಹೋಗಿ ಅವ್ರ ಜೊತೆಗೆ ಒಂದು ಚರ್ಚೆ ಮಾಡೋಣ ಅಂತ ತೀರ್ಮಾನ ಮಾಡ್ತಾ ಇದ್ದೀವಿ. ಸರ್, ಕೆಲವರು ಈಗ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ನಮ್ಮ ಶಾಸಕ ಸ್ಥಾನ. ನಾರಾಯಣಸ್ವಾಮಿ ಅವರು ಮಾತಾಡ್ತಾ ಸ್ವಲ್ಪ ಸಿಟ್ಟಾಗಿ ಹೇಳಿದ್ರು. ಬಟ್ ಈ ಶಾಸಕರು ರಾಜೀನಾಮೆ ಕೊಡುವಂಥದ್ದೆಲ್ಲ ತುಂಬ ಗಂಭೀರವಾಗಿದೆ ಅನ್ಸುತ್ತಾ, ಅಥವಾ ಕೇವಲ ಎಮೋಷನಲ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ? ಕಾರ್ಯಕರ್ತರು ಅಲ್ಲಿ ಏನಾಗಿತ್ತು, ನಾರಾಯಣಸ್ವಾಮಿ 100% ಆಗ್ತಾರೆ, ಸಚಿವರು ಆಗ್ತಾರೆ, ಅವ್ರ ಹೆಸರು ಇದೆ ಲಿಸ್ಟಲ್ಲಿ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಚರ್ಚೆ ಮಾಡ್ತಾಯಿದ್ರು. ಸಡನ್ ಆಗಿ ಅದು ಲಿಸ್ಟ್ ಅನೌನ್ಸ್ ಆದಮೇಲೆ ಅವ್ರಿಗೆ ಒಂಥರ ಶಾಕ್ ಆದಂಗೆ ಆಯಿತು. ಸೊ ಹಾಗಾಗಿ ಎಮೋಷ್ನಲಿ ಅವ್ರು ಹೇಳಿರ್ಬೋದು. ಬಟ್ ಅವರು ಕಟ್ಟ ಕಾಂಗ್ರೆಸ್ನವರು ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ರಾಜೀನಾಮೆ ಮಾಡ್ತೀವಿ, ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಮಾಡ್ತೀವಿ ಅಂತ ಹೇಳೋದೆಲ್ಲ ಸರಿಗಿಲ್ಲ. ನಾವು ಅವ್ರ ಜೊತೆಗೆ ಮಾತಾಡ್ತೀವಿ, ಅವ್ರಿಗೆ ಅಪೀಲ್ ಮಾಡ್ತೀವಿ. ನಾವು ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಮಾತಾಡಿ, CM ಜೊತೆಗೆ ಮಾತಾಡಿ, ಮಾಜಿ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿ ಒಂದು ಪರಿಹಾರವನ್ನು, ಒಂದು ಸೊಲ್ಯೂಷನ್ನು ಹುಡುಕಬೇಕು. ಅದನ್ನು ಇವತ್ತಿನ ದಿವಸ ನಾವು ಚರ್ಚೆ ಮಾಡಿ ಹೋಗಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಒಂದು ಸೊಲ್ಯೂಷನ್ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೀವಿ. ನಿಮಗೆ ಪರಿಹಾರ ಅಂದರೆ ಏನಾಗಬೇಕಾಗುತ್ತೆ? ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಹೈಕಮಾಂಡ್ನಿಂದ? ಅಲ್ಲಿ ಈಗ ಉಳ್ಕೊಂಡಿರ್ತಕ್ಕಂಥದ್ದು ಗೌರ್ಮೆಂಟ್ ಪರವಾಗಿ ಚೀಫ್ ವಿಪ್ ಮಾಡೋದಿದೆ ಅಸೆಂಬ್ಲಿಯಲ್ಲಿ, ಮತ್ತು ಕೌನ್ಸಿಲಲ್ಲೂ ಈಗ ಸಲೀಂ ಅವರು ಚೇರ್ಮನ್ ಆಗಿರೋದ್ರಿಂದ ಚೀಫ್ ವಿಪ್ ಮಾಡಬೇಕಾಗ್ತದೆ. ಅಂಥದ್ದೇನಾದರೂ ಒಂದು ಪೋಸ್ಟು ಕ್ರಿಯೇಟ್ ಮಾಡಿ ಅಂಥದ್ದೊಂದು ಪೋಸ್ಟ್ ಏನಾದರೂ ಕೊಟ್ಟರೆ ಒಂದು ಸಮಾಧಾನ ಆಗ್ಬೋದು ಅಂಥೇಳಿ. ಕಾರಣ ನಾವು ನೋಡಿದಾಗ MC ಪೆರ್ಮಾಲ್ ಅವರು ಸಹ ಚೀಫ್ ವಿಪ್ ಆಗಿದ್ದರು, ಅವರು ಕೋಲಾರ ಡಿಸ್ಟ್ರಿಕ್ಟ್ನವರೇ.
ಆ ರೀತಿ ಈ ಒಂದು ಸತಿ ನಮ್ಮ ಶಿವಶಂಕರ್ ರೆಡ್ಡಿನೂ ಡೆಪ್ಟಿ ಚೀಫ್ ಮಿನಿಸ್ಟರ್ ಡೆಪ್ಟಿ ಸ್ಪೀಕರ್ ಆಗಿದ್ದರು, ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಡೆಪ್ಟಿ ಸ್ಪೀಕರ್ ಆಗಿ ಮಾಡಿದ್ದೀವಿ. ಸೊ ಆ ರೀತಿ ಏನಾದರೂ ಒಂದು ಫೈಂಡ್ ಔಟ್ ಮಾಡಿ ಒಂದು ಸೊಲ್ಯೂಷನ್ ಆಗಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಧನ್ಯವಾದ ನಮ್ಮ ಜೊತೆ ಮಾತನಾಡೋದಕ್ಕೆ. ಇದಿಷ್ಟು ಪರಿಷತ್ನ ಸದಸ್ಯರಾಗಿರುವಂಥ ನಜೀರ್ ಅಹಮದ್ ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.